ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ಚಿಕನ್ ವಿಂಗ್ಸ್. ಇದು ಸ್ಪೈಸಿ ಚಿಕನ್ ವಿಂಗ್ಸ್, ಚಿಲ್ಲಿ ಆಯಿಲ್ ಸ್ಪೈಸಿ ಚಿಕನ್ ವಿಂಗ್ಸ್. ಇದನ್ನೊಮ್ಮೆ ಟ್ರೈ ಮಾಡ್ಲೇಬೇಕು ನೀವು, ಯಾಕೆಂದ್ರೆ ತುಂಬಾ ಒಳ್ಳೇದಾಗ್ತದೆ. ಮತ್ತೆ ರೆಸಿಪಿ ತುಂಬಾ ಈಸಿ ಉಂಟು ಮಾಡ್ಲಿಕ್ಕೆ ಕೂಡ, ಯಾರು ಮಾಡಬಹುದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಬನ್ನಿ, ನಾನಿವತ್ತು ಚಿಲ್ಲಿ ಆಯಿಲ್ ಸ್ಪೈಸಿ ಚಿಕನ್ ವಿಂಗ್ಸ್ ಮಾಡ್ತಿದ್ದೇನೆ. ಇದು ತುಂಬಾ ಟೇಸ್ಟಿಯಾಗಿ ಬರ್ತದೆ. ಬನ್ನಿ ಬಸ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಚಿಕನ್ ವಿಂಗ್ಸಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1.5 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ 2 ಟೀ ಸ್ಪೂನ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿದ್ದನ್ನು ಚೆನ್ನಾಗಿ. ನಂತರ ಇದಕ್ಕೆ 4 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಡೀಪ್ ಫ್ರೈ ಮಾಡಿ. ಎಲ್ಲಾ ಪೀಸಸ್ ಗೋಲ್ಡನ್ ಬ್ರೌನ್ ಆಗೋ ತನಕ ಡೀಪ್ ಫ್ರೈ ಮಾಡಿ ಮತ್ತೆ ತೆಗೆದಿಡಿ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿ, ಇದಕ್ಕೆ ಸ್ವಲ್ಪ ಚಾಪ್ ಮಾಡಿದ ಗಾರ್ಲಿಕ್ ಅನ್ನು ಹಾಕಿ, ಇದಕ್ಕೆ 1 ಕಪ್ ಅಷ್ಟು ನೀರನ್ನು ಹಾಕಿ. ಇದಕ್ಕೆ 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್, 2 ಟೀ ಸ್ಪೂನ್ ಸೋಯಾ ಸಾಸ್, 5 ಟೀ ಸ್ಪೂನ್ ಟೊಮೆಟೊ ಕೆಚಪ್ ಇದನ್ನು ಹಾಕಿ ಚೆನ್ನಾಗಿ ಕುದಿಸಿ. ಇದಂದ್ರೆ ಸ್ವಲ್ಪ ತಿಕ್ ಆಗ್ತದೆ, ಅಷ್ಟುವರೆಗೆ ನೀವು ಕುದಿಸ್ಬೇಕು. ಇದನ್ನು ಒಳ್ಳೆ ಮಾಡಿ ಕುದಿಸಿ. ನೋಡಿ, ಈಗ ಥಿಕ್ ಆಗಿದೆ. ಈಗ ನಾವು ಫ್ರೈಡ್ ಚಿಕನ್ ವಿಂಗ್ಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಎಲ್ಲಾ ಚಿಕನ್ ಕೋಟ್ ಆಗ್ಬೇಕು. ನಂತರ ಇದಕ್ಕೆ ಅರ್ಧ ಕಪ್ ಅಷ್ಟು ಹನಿಯನ್ನು ಹಾಕಬೇಕು. ಹಾಕಿದ ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಒಳ್ಳೆದಾಗಿ ಕಾಣ್ತದೆ ಇದು. ಇದು ನೀವು ನಾರ್ಮಲ್ ಚಿಕನ್ ಪೀಸ್ ಅಲ್ಲಿ ಕೂಡ ಮಾಡಬಹುದು. ನಂತರ ವೈಟ್ ತಿಲ್ ಉಂಟ, ಎಳ್ಳು, ಅದನ್ನು ಸ್ಪ್ರೆಡ್ ಮಾಡಿ ಮಿಕ್ಸ್ ಮಾಡಿ. ನೋಡಿ, ನಮ್ಮ ಈಸಿ ಅಂಡ್ ಟೇಸ್ಟಿ ಚಿಕನ್ ವಿಂಗ್ಸ್ ರೆಡಿ ಆಗಿದೆ. ಇದನ್ನು ಖಂಡಿತವಾಗಿ ಟ್ರೈ ಮಾಡಿ ಒಮ್ಮೆ. ನಿಮ್ಗೆ ತುಂಬಾ ಇಷ್ಟ ಆಗ್ಬೋದು, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬೋದು. ಇದು ನೋಡಿ, ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ, ತುಂಬಾ ಒಳ್ಳೇದಾಗ್ತದೆ. ನೀವು ನೋಡಿದ್ರಲ್ಲ, ರೆಸಿಪಿ ಕೂಡ ತುಂಬಾ ಸಿಂಪಲ್ ಉಂಟು. ಸೊ ಯಾರು ಮಾಡಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.